ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬೆಂಗಳೂರು ದೇಶದ ಸಿಲಿಕಾನ್ ವ್ಯಾಲಿ. ಇಲ್ಲಿನ ಜನಸಂಖ್ಯೆ ಮತ್ತು ಆರ್ಥಿಕ ಬೆಳವಣಿಗೆಯಿಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಹತ್ವದ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಈ ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಳ ಅಧ್ಯಯನ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಈ ವರದಿಯಲ್ಲಿ ಯಾವುದೇ ಸ್ಥಳವನ್ನ ಅನುಮೋದಿಸದೆ ಅಥವಾ ತಿರಸ್ಕಾರವನ್ನ ಕೂಡ ಮಾಡಿಲ್ಲ. ಯೋಜನೆಯ ಮುಂದಿರುವಂತಹ 3 ಪ್ರಮುಖ ಸವಾಲುಗಳನ್ನ ಸ್ಪಷ್ಟವಾಗಿ ಗುರುತಿಸಿ ಹೇಳಿದೆ. ಈ ಸವಾಲುಗಳನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿರುವಂತದ್ದು ಸರ್ಕಾರದ ಮುಂದಿರುವಂತಹ ದೊಡ್ಡ ಹೆಜ್ಜೆಯಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕರ್ನಾಟಕ ಸರ್ಕಾರವು 2ನೇ ವಿಮಾನ ನಿಲ್ದಾಣಕ್ಕಾಗಿ ಸುಮಾರು 5,000 ಎಕರೆಗಳ 3 ಪ್ರಮುಖ ಸ್ಥಳಗಳನ್ನು ಗುರುತು ಮಾಡಿತ್ತು. ಅದ್ಯಾವುದು ಅಂತ ಅಂದ್ರೆ, ಮೊದಲನೇದು ಕನಕಪುರ ರಸ್ತೆಯ ಹಾರೋಹಳ್ಳಿ ಸಮೀಪ ಇರುವಂತಹ ಚೂಡಹಳ್ಳಿ, 2ನೇದು ಸೋಮನಹಳ್ಳಿ, 3ನೇದು ನೆಲಮಂಗಲ ಸಮೀಪದ ಕುಣಿಗಲ್ ರಸ್ತೆ. ಎಎಐ ಈ 3 ಸ್ಥಳಗಳಲ್ಲಿ ಅಧ್ಯಯನವನ್ನು ನಡೆಸಿದ ನಂತರ ಒಂದು ವರದಿಯನ್ನ ಸಲ್ಲಿಸಿದೆ. ಯಾವ ಸ್ಥಳ ಅಥವಾ ಯಾವುದೂ ಕೂಡ ಇಲ್ಲಿ ಈ 3 ಸ್ಥಳಗಳಲ್ಲಿ ಸೂಕ್ತ ಅಲ್ಲ ಅಂತ ನೇರವಾಗಿ ಹೇಳಿಲ್ಲ. ಆದರೆ ಬದಲಾಗಿ ಪ್ರತಿಯೊಂದು ಸ್ಥಳಕ್ಕೂ ಕೂಡ ಇರುವಂತಹ ಸಾಮಾನ್ಯ ಮತ್ತು ನಿರ್ದಿಷ್ಟ ಸವಾಲುಗಳೇನು ಅನ್ನುವಂಥದ್ದನ್ನ ಪಟ್ಟಿ ಮಾಡಿ ಹೇಳಿದೆ. ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಹೇಳಿರುವಂತೆ ಈ ವರದಿ ಕೇವಲ ಸವಾಲುಗಳನ್ನ ಪಟ್ಟಿ ಮಾಡಿದೆ. ಅನುಕೂಲ ಮತ್ತು ಅನಾನುಕೂಲಗಳನ್ನ ನಮ್ಮ ತಂಡ ಮತ್ತಷ್ಟು ಅಧ್ಯಯನ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಇನ್ನು ಎಎಐ ಗುರುತಿಸಿರುವಂತಹ 3 ಪ್ರಮುಖ ಮತ್ತು ಸಾಮಾನ್ಯ ಸವಾಲುಗಳು ಯಾವುದು ಅಂತ ಅಂದ್ರೆ, ಮೊದಲನೇದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ಎತ್ತರ. ಇದು ಬಹುತೇಕ ಎಲ್ಲಾ ಪ್ರಸ್ತಾಪಿತ ಸ್ಥಳಗಳ ಸಮೀಪದಲ್ಲೇ ಇದೆ. ವಿಮಾನಗಳು ಸುರಕ್ಷಿತವಾಗಿ ಟೇಕ್ ಆಫ್ ಆಗೋದಕ್ಕೆ ಅಥವಾ ಲ್ಯಾಂಡಿಂಗ್ ಆಗುವಾಗ ಈ ಗುಡ್ಡಗಾಡು ಪ್ರದೇಶ ಗಂಭೀರವಾದಂತಹ ಒಂದು ಸಮಸ್ಯೆಯನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಇನ್ನು ವಿಮಾನಯಾನ ಸುರಕ್ಷತಾ ನಿಯಮಗಳಿಗಾಗಿ ಈ ಪ್ರದೇಶಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಿದೆ. ಇನ್ನು 2ನೇ ಸವಾಲು ಅಂತ ಅಂದ್ರೆ ಗುಡ್ಡಗಾಡು ಪ್ರದೇಶ ಮತ್ತು ನಿರ್ಮಾಣದ ವೆಚ್ಚ. 3 ಸ್ಥಳಗಳು ವಿಶೇಷವಾಗಿ ನೆಲಮಂಗಲ ಭಾಗ ಕಲ್ಲು ಬಂಡೆಗಳು ಮತ್ತೆ ಏರುಪೇರಿನ ಇಳಿಜಾರುಗಳನ್ನ ಒಳಗೊಂಡಿದೆ. ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಈ ಬೆಟ್ಟ ಗುಡ್ಡಗಳೇನಿದೆ ಅದನ್ನೆಲ್ಲ ಕಡಿದು ಭೂಮಿಯನ್ನ ಸಮತಟ್ಟಾಗಿ ಮಾಡಬೇಕಾಗುತ್ತೆ. ಇದಕ್ಕಾಗಿ ಹೆಚ್ಚುವರಿ ಹಣ ಮತ್ತು ಗಣನೀಯ ವೆಚ್ಚ ಆಗುವಂತಹ ಸಾಧ್ಯತೆ ಇದೆ. ಇನ್ನು 3ನೇ ಸವಾಲು ಅಂತ ಅಂದ್ರೆ HALನ ವೈಮಾನಿಕ ವಲಯ ಅಂದ್ರೆ HAL ಏರ್ ಸ್ಪೇಸ್. ಈ 3 ಸ್ಥಳಗಳು ಕೂಡ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ನ ವೈಮಾನಿಕ ವಲಯದ ವ್ಯಾಪ್ತಿಗೆ ಬರುತ್ತೆ. ಇದೇ ರೀತಿ ನೆಲಮಂಗಲದ ಜಾಗ ಕೂಡ ಕೆಂಪೇಗೌಡ ವಿಮಾನ ನಿಲ್ದಾಣ ಮತ್ತು ಯಲಹಂಕ ವಾಯು ನೆಲೆಯ 20 ನಾಟಿಕಲ್ ಮೈಲಿ ವ್ಯಾಪ್ತಿಯಲ್ಲಿರೋದ್ರಿಂದ ವೈಮಾನಿಕ ಕಾರ್ಯಾಚರಣೆ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು. ಆದಾಗ್ಯೂ ಕೂಡ ಫ್ಲೆಕ್ಸಿಬಲ್ ಏರೋಸ್ಪೇಸ್ ಬಳಕೆ ಒಪ್ಪಂದದ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಅವಕಾಶ ಕೂಡ ಇದೆ. HALನ ATC ಸಿಬ್ಬಂದಿ ಬಲವನ್ನ ಹೆಚ್ಚಿಸೋದ್ರಿಂದ ಈ ಸಮಸ್ಯೆಯನ್ನ ನಿಭಾಯಿಸಬಹುದಾಗಿದೆ. ಪ್ರತಿ ಸೈಟ್ನ ನಿರ್ದಿಷ್ಟ ಸಮಸ್ಯೆಗಳನ್ನ ಎಎಐ ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ. ಇನ್ನು ಸೈಟ್ 1 ಚೂಡಹಳ್ಳಿ. ಈ ಪ್ರದೇಶದಲ್ಲಿ ಬೆಟ್ಟಗಳನ್ನ ಕಡಿದು ಸಮತಟ್ಟು ಮಾಡಲು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಬೆಟ್ಟವು ಪ್ರಮುಖ ತೊಡಕಾಗುತ್ತೆ. ಇದಕ್ಕೆ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅನುಮೋದನೆಯ ಅಗತ್ಯ ಕೂಡ ಇದೆ. ಇನ್ನು ಸೈಟ್ 3 ನೆಲಮಂಗಲ. ಈ ಸ್ಥಳ KIAL, IAF ಮತ್ತು HALನ ವೈಮಾನಿಕ ಪ್ರದೇಶಗಳ ಮಧ್ಯ ಇರೋದ್ರಿಂದ ವೈಮಾನಿಕ ಸಂಚಾರಕ್ಕೆ ನಿರ್ಬಂಧಿತ ವಾಯು ಪ್ರದೇಶದ ಸಮಸ್ಯೆ ಎದುರಾಗಬಹುದು. ಇನ್ನು ಸೈಟ್ 2 ಸೋಮನಹಳ್ಳಿ. ಈ ವರದಿಯಲ್ಲಿ ಈ ಜಾಗ ಮೇಲ್ನೋಟಕ್ಕೆ ಯೋಜನೆಗೆ ಹೆಚ್ಚು ಕಾರ್ಯಸಾಧ್ಯ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಉಲ್ಲೇಖಿಸಿರೋದು ಗಮನಾರ್ಹ ಆಗಿದೆ. ಆದ್ರೂ ಕೂಡ ಇಲ್ಲಿಯೂ ಕೂಡ ಕಟ್ ಅಂಡ್ ಫೀಲ್ಡ್ ಅಂದ್ರೆ ಆ ಬೆಟ್ಟವನ್ನ ಕಡಿದು ಸಮತಟ್ಟು ಮಾಡುವಂಥದ್ದು ಇದೆಯಲ್ಲ, ಅದು ಸವಾಲಾಗೇ ಇದೆ ಅನ್ನುವಂತಹ ಇದಕ್ಕೆ ಅನುಮೋದನೆಗಳ ಅಗತ್ಯ ಕೂಡ ಇದೆ. ಈ ಎಲ್ಲಾ ಸ್ಥಳಗಳಿಗೆ ನಾಗರಿಕ ವಿಮಾನಯಾನ ರಕ್ಷಣಾ ಸಚಿವಾಲಯ KIAL ನಿರಪೇಕ್ಷಣ ಪತ್ರದ ಅಂದ್ರೆ NOC ಅವಶ್ಯಕತೆ ಇದೆ ಮತ್ತು ಕೇಂದ್ರ ಗೃಹ ಸಚಿವಾಲಯದ ಅನುಮೋದನೆ ಕೂಡ ಕಡ್ಡಾಯ ಆಗಿರುತ್ತೆ.
ಇನ್ನು ಈ ಎಎಐ ವರದಿಯು ಈ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಅಂದ್ರೆ ಇಲ್ಲಿ ಏರ್ಪೋರ್ಟ್ ಅನ್ನ ಸ್ಥಾಪನೆ ಮಾಡಬೇಕಾ ಬೇಡ್ವಾ ಅನ್ನುವಂಥದ್ದು ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಸರ್ಕಾರದ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದಕ್ಕೆ ಉನ್ನತ ಸಲಹಾ ಸಂಸ್ಥೆಗಳ ಮೊರೆ ಹೋಗೋದಕ್ಕೆ ನಿರ್ಧರಿಸಿದೆ ಸರ್ಕಾರ. ಈ ಸಂಸ್ಥೆಗಳು ಎಎಐ ವರದಿಯನ್ನ ಆಧರಿಸಿ ಪ್ರತಿ ಸ್ಥಳದಲ್ಲಿ ತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸಾಧ್ಯತಾ ಅಧ್ಯಯನಗಳನ್ನ ನಡೆಸಬೇಕಾಗುತ್ತೆ. ಈ ಕಾರ್ಯಸಾಧ್ಯತಾ ಅಧ್ಯಯನವು ಪ್ರಯಾಣಿಕರ ಸಾಮರ್ಥ್ಯ ಮತ್ತು ನಿರ್ಮಾಣ ಮಾಡುವಂತಹ ವೆಚ್ಚ ಎಷ್ಟಾಗುತ್ತೆ ಮತ್ತೆ ಈ ಯೋಜನೆಯ ಯಶಸ್ಸಿನ ಇತರೆ ಪ್ರಮುಖ ಅಂಶಗಳನ್ನು ನಿರ್ಧರಿಸುತ್ತೆ. ಇನ್ನು ಸರ್ಕಾರವು ಖಾಸಗಿ ಅಭಿವೃದ್ಧಿದಾರರನ್ನ ಆಹ್ವಾನಿಸಲಿದೆ ಮತ್ತು ಕಾರ್ಯಸಾಧ್ಯತಾ ವರದಿ ಬಂದ ನಂತರವೇ ಅಂತಿಮ ಟೆಂಡರ್ ಕರೆಯುವ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣದ ನಿರ್ಮಾಣವು ನಗರದ ಮುಂದಿನ ದಶಕಗಳ ಆರ್ಥಿಕ ಮತ್ತು ಸಂಪರ್ಕದ ಅಗತ್ಯಕ್ಕೆ ಅತ್ಯಗತ್ಯವಾಗಿದೆ. 2033ರವರೆಗೂ ಕೂಡ 2ನೇ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಮಾಡುವಂತಿಲ್ಲ ಎಂಬ ನಿಯಮ ಇದ್ರೂ ಕೂಡ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲು ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಬನ್ನೇರುಘಟ್ಟದ ಎತ್ತರ, ಗುಡ್ಡಗಾಡು ಪ್ರದೇಶದ ನಿರ್ಮಾಣ ವೆಚ್ಚ ಮತ್ತು ಏರೋಸ್ಪೇಸ್ ನಿರ್ಬಂಧಗಳಂತಹ ಸವಾಲುಗಳನ್ನ ಸೂಕ್ತ ತಾಂತ್ರಿಕ ಅಧ್ಯಯನ ಮತ್ತು ಸಚಿವಾಲಯಗಳ ನಡುವಿನ ಸಮನ್ವಯತೆಯಿಂದ ಯಶಸ್ವಿಯಾಗಿ ನಿಭಾಯಿಸಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.